ಹಾಯ್, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಇವತ್ತು ನಾನು ನಿಮ್ಮನ್ನು ಒಂದು ವಿಶೇಷವಾದ ಪ್ರಯಾಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಒಂದು ವಿಶೇಷ. ಅದನ್ನು ಹೇಗೆ ಆಚರಿಸ್ತೀವಿ, ಹಬ್ಬಕ್ಕೆ ಸೀರೆ ತರೋದು, ಅಲಂಕಾರ ಮಾಡೋದು, ಈ ಥರದ್ದು ಹೆಣ್ಮಕ್ಳ ತಲೆಯಲ್ಲಿ ತುಂಬ ಇರುತ್ತೆ. ನಾನು ವರಮಹಾಲಕ್ಷ್ಮಿ ಹಬ್ಬನ ಈ ವಾರ ಆಚರಿಸೋದಕ್ಕೆ ಆಗಲಿಲ್ಲ. ನೆಕ್ಸ್ಟ್ ವಾರ ಆಚರಿಸ್ಬೇಕು ಅಂತ ಶುರು ಮಾಡಿದೆ. ಇವಾಗ ನಾನು ಅದಕ್ಕೆ ಸೀರೆಗೆ ಎಲ್ಲಿಗೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ಅಲ್ಲಿ ನಾನು ವಿಸಿಟ್ ಮಾಡಿದ್ದ ಪ್ಲೇಸುಗಳು ತುಂಬ ವಿಶೇಷವಾಗಿದೆ. ನೋಡಿ, ನೀವು ಸೀರೆಗೆ ಇಷ್ಟು ದೂರ ಹೋಗ್ತಾರಾ ಅಂತ ಅನಿಸ್ಬೋದು. ಹೌದು, ನಮ್ಮ ಕಡೆ ತುಂಬ ಜನ ಹೋಗ್ತಾರೆ. ಅಲ್ಲಿಗೆ ಹೋಗಿ ಸೀರೆಗಳನ್ನ ತರೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರ್ಷಕ್ಕೆ ಒಂದೇ ಸತಿ ಅಲ್ವ ಬರೋದು. ಅದಕ್ಕೆ ತುಂಬ ಇಂಟ್ರೆಸ್ಟ್ ಕೊಟ್ಟು ಇಲ್ಲಿಂದ 300 ಕಿಲೋಮೀಟ್ರ್ ಇದೆ, ಅಲ್ಲಿ ಹೋಗ್ತೀವಿ. ಅದು ಎಲ್ಲಿ ಅಂತ ನನ್ನ ವ್ಲಾಗ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಹೇಗೆಲ್ಲ ಹೋಗ್ತೀವಿ, ಹೇಗೆಲ್ಲ ಬರ್ತೀವಿ, ಹೆಂಗೆ ಪರ್ಚೇಸ್ ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಬನ್ನಿ. ಮನೆಯಿಂದನೇ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಬೆಳಿಗ್ಗೆ 6 ಗಂಟೆಗೆ ಹೊರಡಬೇಕು ಅಂತ ಇದ್ದೆ, ಆದರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಹೋಗಬೇಕು ಅಂದ್ಬಿಟ್ಟು ಇದ್ದೀನಿ. ಇವಾಗ ಹೋದ್ರೇ ಕರೆಕ್ಟಾಗಿ ಟೈಮ್ ಸೆಟ್ ಆಗುತ್ತೆ ರಿಟರ್ನ್ ಬರೋದಕ್ಕೆ. ಸರಿ, ಇವಾಗ ಹೋಗ್ತಾ ಇದ್ದೀನಿ. ಇದು ಹೋಗುತ್ತೆ ಕಾಂಚೀಪುರ. ಲಾಸ್ಟಿಗೆ ಬರಬೇಕು. ಅಲ್ಲಿಂದ ಮೈಸೂರು ಕಡೆ ಹೋಗೋ ಬಸ್ಸಲ್ಲಿ ಈ ಕಡೆ ಲಾಸ್ಟಿಗೆ ಬಂದರೆ ತಮಿಳ್ನಾಡು, ಸೇಲಂ, ತಿರುವಣ್ಣಾಮಲೈ. ಕಾಮಾಕ್ಷಮ್ಮ ಟೆಂಪಲ್ಗೆ ಹೋಗ್ತಾ ಇರೋದು. ಬಸ್ ಸ್ಟಾಪಲ್ಲಿ ಹಿಡಿದ್ರೆ ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಸಿಗುತ್ತೆ. ನನ್ನ ಉದ್ದೇಶ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತರೋದಾಗಿತ್ತು. ಆದರೆ ಇಲ್ಲಿ ನಾವು ಹೋಗೋ ದಾರಿಯಲ್ಲೇ ಕಾಮಾಕ್ಷಮ್ಮನ ದೇವಸ್ಥಾನ ಇರೋದ್ರಿಂದ ನಾನು ಅಲ್ಲಿಗೆ ಹೋಗಬೇಕು ಅಂತ ಅಲ್ಲಿಗೆ ಹೋದೆ. ಇಲ್ಲಿ ಬಂದ ಮೇಲೆ ಕಾಮಾಕ್ಷಮ್ಮನ ದೇವಸ್ಥಾನಕ್ಕೆ ಹೋಗದೆ ಬರೋದು ಹೀಗೆ ಅಂದ್ಬಿಟ್ಟು ಕಾಮಾಕ್ಷಮ್ಮನ ದೇವಸ್ಥಾನಕ್ಕೆ ಹೋದೆ. ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ. ಇಲ್ಲಿ ಸುಮಾರು ದೇವಸ್ಥಾನಗಳಿದೆ. ಕಂಚಿ ಕಾಮಾಕ್ಷಮ್ಮ ನಮ್ಮ ಶಕ್ತಿ ಪೀಠದಲ್ಲಿ ಒಂದು ಆಗಿರೋದ್ರಿಂದ ನಾನು ಇಲ್ಲಿಗೆ ಹೋಗಲೇಬೇಕು ಅಂತ ಹೋಗಿ ದರ್ಶನ ಮಾಡಿಕೊಂಡು ಬಂದೆ. ಜನರೇನು ಅಷ್ಟಿರಲಿಲ್ಲ, ತುಂಬ ಫ್ರೀಯಾಗಿತ್ತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಈ ಕಂಚಿ ತುಂಬ ದೇವಸ್ಥಾನಗಳಿಗೆ ಪ್ರಸಿದ್ಧ ಆಗಿದೆ. ನೆಕ್ಸ್ಟ್ ಟೈಮ್ ಹೋದಾಗ ಎಲ್ಲನೂ ವಿಸಿಟ್ ಮಾಡಿ ಬರೋಣ ಅಂತ ಅಂದ್ಕೊಂಡೆ. ಈಗ ಸದ್ಯಕ್ಕೆ ನನಗೆ ಸಮಯ ಅಷ್ಟೊಂದು ಇಲ್ದಿರೋದ್ರಿಂದ ಕಾಮಾಕ್ಷಮ್ಮನ ದೇವಸ್ಥಾನಕ್ಕೆ ಮಾತ್ರ ಹೋಗಿ ನಂದು ಮಿಕ್ಕಿದ್ದೇನು ಕೆಲಸ ಇದೆಯೋ ಅದನ್ನು ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ಬರಬೇಕಾಯಿತು. ಕಾಮಾಕ್ಷಿ ಅಮ್ಮನ ಪಾರ್ವತಿ ದೇವಿ ಸ್ವರೂಪದಲ್ಲಿ ಇಲ್ಲಿ ನಾವು ಕಾಣ್ಬೋದು. ಇಲ್ಲಿ ಅದೇ ರೀತಿ ಪೂಜೆ ಮಾಡೋದು. ಇಲ್ಲಿ ಕಾಮಾಕ್ಷಿ ಅಮ್ಮ ಇಲ್ಲಿ ಭಕ್ತರ ಆಶಯಗಳನ್ನೆಲ್ಲ ನೆರವೇರಿಸುತ್ತೆ ಎಂಬುದು ನಮ್ಮ ಎಲ್ಲರ ನಂಬಿಕೆ ಆಗಿದೆ. ಇಲ್ಲಿ ಕಾಮಾಕ್ಷಿ ಎಂಬ ಹೆಸರಿಗೆ ಅರ್ಥ ಇದೆ. ಕಾ ಅಂದರೆ ಸರಸ್ವತಿ, ಮಾ ಅಂದರೆ ಲಕ್ಷ್ಮಿ, ಅಕ್ಷಿ ಅಂದರೆ ಕಣ್ಣು ಅಂತ ಅರ್ಥ ಇದೆ. ಅಂದರೆ ಸರಸ್ವತಿ ಮತ್ತು ಲಕ್ಷ್ಮಿಯೇ ದೇವಿಯ 2 ಕಣ್ಣುಗಳ ಇದ್ದಂತೆ ಎಂದು ಅರ್ಥ ಸಿಗುತ್ತೆ. ಇಲ್ಲಿ ಅಮ್ಮನ ವಿಗ್ರಹ ಹೇಗಿದೆ ಅಂದರೆ ದೊಡ್ಡದಾಗಿದೆ. ಪದ್ಮಾಸನ ಭಂಗಿಯಲ್ಲಿ
ಇದೆ. ಕೈಗಳಲ್ಲಿ ಒಂದು ಕಡೆ ಕಬ್ಬು, ಬಿಲ್ಲು, ಪಾಶ, ಅಂಕುಶ, ಕಮಲ, ಗಿಳಿನ ಅಮ್ಮ ಕೈಗಳಲ್ಲಿ ಇಟ್ಕೊಂಡು ಕೂತಿರೋ ಥರ ವಿಗ್ರಹ ಕಾಣುತ್ತೆ. ಗರ್ಭಗುಡಿ ಮೇಲೆ ಚಿನ್ನದ ಲೇಪಿತ ವಿಮಾನ ದೇವಸ್ಥಾನದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ದೇವಸ್ಥಾನದ ಒಳಗಡೆ ಶ್ರೀಚಕ್ರಕ್ಕೆ ವಿಶೇಷ ಪೂಜೆ ನಡೀತಾ ಇರುತ್ತೆ. ಆದಿ ಶಂಕರಾಚಾರ್ಯರೊಂದಿಗೆ ಈ ಚಕ್ರದ ಪರಂಪರೆ ಸಂಬಂಧಿಸಿದೆ. ಇಲ್ಲಿ ಆದಿ ಶಂಕರಾಚಾರ್ಯರ ಫೋಟೋಗಳು ಎಲ್ಲ ತುಂಬ ಇದೆ. ಅವ್ರದ್ದೊಂದು ವಿಗ್ರಹನೂ ಇದೆ ಒಳಗಡೆ. ಇನ್ನೊಂದು, ನಾವು ದೇವಸ್ಥಾನದ ಒಳಗಡೆ ನೋಡಿದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಸಿಗುತ್ತೆ. ಕಲ್ವಾರ್ ಪೆರುಮಾಳ್ ಎಂಬ ವಿಷ್ಣುವಿನ ಸನ್ನಿಧಿಯೂ ಇದೆ. ಇದು 108 ದಿವ್ಯ ದೇಶಗಳಲ್ಲಿ ಒಂದೆಂದು ಹೇಳಲಾಗುತ್ತೆ. ಇದು ಕಾಮಾಕ್ಷಮ್ಮನ ದೇವಸ್ಥಾನ ನಮ್ಮ ಪ್ರಮುಖ ಶಕ್ತಿ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇದು ಸಾಮಾನ್ಯವಾದ ದೇವಸ್ಥಾನ ಅಲ್ಲ. ಅದಕ್ಕೋಸ್ಕರ ನಾನು ಹೋಗಲೇಬೇಕು ಅಂತ ಹಠ ಹಿಡಿದು ಹೋದೆ. ನನಗೆ ಕಂಚಿಗೆ ತಲುಪೋ ಅಷ್ಟೊತ್ತಿಗೆ 6 ಗಂಟೆ ಆಗೋಗಿತ್ತು. ಹಂಗೆ ದೇವರ ದರ್ಶನ ಮಾಡಿಕೊಂಡು ಎಲ್ಲ ತುಂಬ ದೊಡ್ಡದಾಗಿದೆ ದೇವಸ್ಥಾನ. 1 ಅವರ್ 2 ಅವರಲ್ಲೆಲ್ಲ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ. ನನ್ನ ಕೈಯಲ್ಲಿ ಒಂದು ಅರ್ಧ ಅವರ್ ಎಷ್ಟು ಕಂಪ್ಲೀಟ್ ಆಗುತ್ತೋ ಅಷ್ಟು ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಅಲ್ಲಿಂದ ನಾನು ಅಂಗಡಿ ಕಡೆ ಹೊರಟೆ. ನಾನು ಅಂಗಡಿಯಲ್ಲಿ ವಿಡಿಯೋ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟು ನನಗೆ ಅಲ್ಲಿದ್ದ ಟೆನ್ಷನ್ಸು, ಅವ್ರ ಹತ್ರ ಮಾತಾಡೋದು, ಸೆಲೆಕ್ಟ್ ಮಾಡೋದು ಇದೇ ತಲೆಯಲ್ಲಿತ್ತು. ಆಮೇಲೆ ನಾನು ಇಲ್ಲಿ ಬಸ್ ಸ್ಟಾಪಿಗೆ ಬಂದಮೇಲೆ ನಾನು ಹೌದು ವಿಡಿಯೋನೇ ಮಾಡ್ಕೊಂಡಿಲ್ವಲ್ಲ, ಅವ್ರು ಕೇಳಿದರೆ ವಿಡಿಯೋನೂ ಕೊಡ್ತಾಯಿದ್ರು, ಅಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು ಅಂದ್ಬಿಟ್ಟು ಅಂದ್ಕೊಂಡೆ. ಆಮೇಲೆ ಬಸ್ ಸ್ಟಾಪಿಗೆ ಬಂದೆ. 8 ಗಂಟೆಗೆ ಬೆಂಗಳೂರು ಕಡೆ ಹೊರಡು ಬಸ್ ಸಿಕ್ತು. 8:30 ಆಗಿದೆ ಬಸ್ ಸಿಕ್ಕಿದೆ. ಅಲ್ಲಿ 11 o'clock ಹತ್ತಿದ್ದಕ್ಕೆ ಇಲ್ಲಿ 6 o'clockಗೆ ಬಂದರು. 4 o'clockಗೆ ಬೆಂಗಳೂರಿಗೆ ಹೋಗುತ್ತಾ, ಇನ್ನೂ ಬೇಗನೆ ಹೋಗುತ್ತೇನೆ, ಟ್ರಾಫಿಕ್ ಇರೋಲ್ಲ ಬೆಂಗಳೂರಲ್ಲಿ. ಇನ್ನು ಸ್ಟಾಪ್ ಮಾಡಿಬಿಟ್ರೆ ಎಷ್ಟೊತ್ತಿಗೆ ಬಿಡುತ್ತೆ ಸರ್? ಎಂದ ಟೈಮ್ಗೂ ಪೋರ್ದು? ನಾನು ನೆಕ್ಸ್ಟ್ ವೀಕ್ ಮಾಡ್ತಾಯಿದ್ದೀನಿ ವರಮಹಾಲಕ್ಷ್ಮಿ ಫೆಸ್ಟಿವಲ್ಲು. ಹಬ್ಬದ ದಿವಸ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಓಪನ್ ಮಾಡ್ತಾ ಇದ್ದೀನಿ. ಇದು ಕಂಚಿಯಲ್ಲಿ ರೇಷ್ಮೆ ಸೀರೆಗಳು ಮತ್ತು ಬಟ್ಟೆಗಳು ಎರಡೂ ಇದೆ ನೋಡಿ. ಪಂಚೆ, ನನ್ನ ಮಗನಿಗೆ ಪಂಚೆ ಡೈರೆಕ್ಟ್ ನೇಯ್ತಾರೆ ನೋಡಿ, ಅವ್ರ ಹತ್ರ ತೆಗೆದುಕೊಂಡ್ಬಂದಿದ್ದು. ನಾನು ಅಲ್ಲಿ ವಿಡಿಯೋ ಮಾಡಬೇಕಾಗಿತ್ತು, ಬಟ್ ನನಗೆ ನೆನಪಾಗಲಿಲ್ಲ. ನಾನು ಈ ಬ್ಯುಸಿಯಲ್ಲಿ ಇದ್ಬಿಟ್ಟೆ, ತೆಗೆದುಕೊಳ್ಳೋದ್ರಲ್ಲಿ ಬ್ಯುಸಿಯಲ್ಲಿ ಇದ್ಬಿಟ್ಟೆ. ನನಗೆ ನೆನಪೇ ಬರಲಿಲ್ಲ ವಿಡಿಯೋ ಮಾಡಬೇಕು ಅಂತ. ಆಮೇಲೆ ಆಟೋದಲ್ಲಿ ಬರೋವಾಗ ಆವಾಗ ನೆನಪಾಯಿತು, ಅಯ್ಯೋ ನಾನು ವಿಡಿಯೋ ಮಾಡ್ಕೊಂಡಿಲ್ವಲ್ಲ ಅಂತ. ಹಂಗಿದೆ ನನ್ನ ಕತೆ. ಗೆಸ್ ಮಾಡಿ ಅಮೌಂಟ್ ಎಷ್ಟಿರ್ಬೋದು ಅಂತ. ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ಇನ್ನೊಂದು ಮಿಣ ಚುಮ್ ಚುಮ್. ನಾನು ತುಂಬ ವರ್ಷಗಳೇ ಆಗಿತ್ತು ರೇಷ್ಮೆ ಸೀರೆಗಳನ್ನ ತೆಗೆದುಕೊಂಡು. ನನ್ನ ಮದುವೆಯಲ್ಲಿ ನಾನು ತೆಗೆದುಕೊಂಡಿದ್ದು.
ಇನ್ನು ಯಾವಾಗ ನೋಡಿದ್ರು ಅವರು ಇವರು ಮದುವೆಗೆ ಆ ಥರ ಈ ಥರ ಗಿಫ್ಟ್ಗಳೇ ಬರ್ತಾಯಿತ್ತು. ಸರಿ ಇವತ್ತೇನಾದರೂ ಆಗಲಿ ನಾನು ತೆಗೆದುಕೊಬೇಕು ಅಂದ್ಬಿಟ್ಟು ತೆಗೆದುಕೊಂಡೆ. ನಾನು ಲಾಸ್ಟ್ ಇಯರು ವರಮಹಾಲಕ್ಷ್ಮಿಗೆ ಉಡಿಸಿರೋ ಸೀರೆನೂ ಇನ್ನೂ ಹಂಗೆ ಇದೆ. ಅದಕ್ಕೆ ಬ್ಲೌಸು ಏನು ಸ್ಟಿಚ್ಚೇ ಮಾಡಿಸ್ಲಿಲ್ಲ. ರೇಷ್ಮೆ ಸೀರೆ ಪ್ಯೂರು. ನಾನು ಪ್ರಕಾಶ್ಗೆ ಹೋಗಬೇಕು ಅಂತ ಹೋದೆ. ಅಲ್ಲಿರೋರು, ಮೇಡಮ್ ನಾವೇ ಪ್ರಕಾಶ್ಗೆಲ್ಲ ಮಾಡಿಕೊಡೋದು, ಹ್ಯಾಂಡ್ಲೂಮ್ಸು ಎಲ್ಲ ನಮ್ಮ ಹತ್ರನೇ ತೆಗೆದುಕೊಳ್ಳಿ, ಇನ್ನು ಸ್ವಲ್ಪ ಕಡಿಮೆ ಅಮೌಂಟ್ ಬೀಳುತ್ತೆ, ಅಲ್ಲಿಗೋದ್ರೆ ಜಾಸ್ತಿ ಅಮೌಂಟ್ ಆಗುತ್ತೆ ಅಂದರು. ಆಯ್ತಪ್ಪ ಅಂತ ತೆಗೆದುಕೊಂಡು. ತುಂಬ ಅಂಗಡಿಗಳಿದೆ ಅಲ್ಲಿ. ಇದು ಎಷ್ಟಿರ್ಬೋದು ಗೆಸ್ ಮಾಡಿದೆ. ಅವ್ರು ಎಷ್ಟು ಹೇಳಿದ್ರು, ನಾನು ಹೆಂಗೆ ಅವ್ರನ್ನ ಪಿಂಕ್ ಒಂದು ಎತ್ತಿದೆ, ಬಟ್ ಅದು ಚೆನ್ನಾಗಿತ್ತು. ಬಟ್ ಅದು ಇದಕ್ಕಿನ್ನ ಸ್ವಲ್ಪ ಕಡಿಮೆ ಅಮೌಂಟ್ ಇತ್ತು. ಸರಿ ಅಂತ ಇದು ಎತ್ಕೊಂಡೆ. ಈಗೆಲ್ಲ ಇದು ಟ್ರೆಂಡಲ್ಲಿದೆ ಈ ಸೀರೆ. ನಾನು ಎಲ್ಲರೂ ಹಾಕೋದು ನನಗೆ ಬೇಡ ಅಂದ್ಕೊಂಡೆ ಎತ್ಕೊಂಡ್ಬಿಟ್ಟೆ. ಇದು ಫಸ್ಟ್ ಸೀರೆ ಸೆಲೆಕ್ಷನ್ ಇದು. ಸೆಕೆಂಡ್ ಇನ್ನೊಂದು ಎತ್ಕೊಂಡಿದ್ದೆ ಪಿಂಕಲ್ಲೇ. ಎತ್ಕೊಬೋದಾಗಿತ್ತು ಇನ್ನೂ, ಬಟ್ ಕೂಡಲ್ಲ, ಏನೂ ಇಲ್ಲ. ಏನಕ್ಕೆ ಇವಾಗ ನಾನು ಹೋದ ವರ್ಷ ತಂದಿರೋ ವರಮಹಾಲಕ್ಷ್ಮಿ ಗುಡಿಸಿರೋ ರೇಷ್ಮೆ ಸೀರೆ ಬ್ಲೌಸೇ ಸ್ಟಿಚ್ ಮಾಡಿಸ್ಲಿಲ್ಲ. ಇನ್ನು ಇದನ್ನು ಯಾವಾಗ ಸ್ಟಿಚ್ ಮಾಡಿಸ್ತೀನೋ ಗೊತ್ತಿಲ್ಲ. ಚೆನ್ನಾಗಿದೆಯಾ? ನಿಮ್ಮ ಫೇವ್ರೆಟ್ ಯಾವುದು? ನಾನು ತೆಗಿತಾ ಇಲ್ಲ, ಯಾಕೆ ಗೊತ್ತಾ? ಇವಾಗ ತಗಾನೆ ಆಯಿಲ್ ಹಾಕ್ಕೊಂಡೆ, ಗೊತ್ತಲ್ಲ ಅಂಟ್ಕೊಂಡ್ರೆ ಹೆಂಗಿರುತ್ತೆ ನನ್ನ ಪರಿಸ್ಥಿತಿ ಅಂತ. ಅದಕ್ಕೆ ಸರಿ ತೋರಿಸಿ ವಿಡಿಯೋ ಮಾಡಿಬಿಡೋಣ ಅಂದ್ಬಿಟ್ಟು ಎತ್ಕೊಂಡೆ. ಈಗ ಒಂದು ಶಾರ್ಟ್ ವಿಡಿಯೋ ತಗೊಂಡೆ. ನೆನ್ನೆ ಕಂಚಿಗೆ ಹೋಗಿದ್ದೆ ನಾನು. ನೆನ್ನೆ ಕಂಚಿಗೆ ಹೋಗಿದ್ದೆ ನಾನು. ಈ ವೀಕ್ ಮಾಡಲಿಲ್ಲ ವರಮಹಾಲಕ್ಷ್ಮಿ ಫೆಸ್ಟಿವಲ್ಲು, ನೆಕ್ಸ್ಟ್ ವೀಕ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಸೀರೆಗಳು ತಂದೆ. ಮತ್ತು ಏನೇನು ತಂದೆ ನೋಡಿ, ಇದೊಂದು ಎರಡು ತಂದೆ ಸೀರೆ, ರೇಷ್ಮೆ ಸೀರೆ. ಪಂಚೆ ಶಲ್ಯ ಶರ್ಟ್ ರೇಷ್ಮೆ. ಅದನ್ನು ಯಾವಾಗಲಾದರೂ ಬೇಕಾಗುತ್ತೆ ಅಂದ್ಬಿಟ್ಟು. ಯಾವ ಸೀರೆ ಇಷ್ಟ ಆಯಿತು ಕಮೆಂಟ್ ಮಾಡಿ. ಎಷ್ಟಿರ್ಬೋದು ಇದು ಪ್ರೈಸ್ ಹೇಳಿ ನೋಡೋಣ. ಡೈರೆಕ್ಟ್ ಹ್ಯಾಂಡ್ಲೂಮ್ ಅವ್ರ ಹತ್ರ ತೆಗೆದುಕೊಂಡೆ. ನಾನು ಪ್ರಕಾಶ್ಗೆ ಹೋಗ್ಬೇಕು ಅಂತ ಹೋದೆ, ಬಟ್ ಇವರೇ ಹ್ಯಾಂಡ್ಲೂಮರ್, ನಾವೇ ಅವ್ರಿಗೆಲ್ಲ ಕೊಡೋದು, ಇಲ್ಲೇ ತೊಗೊಂಡು ನೋಡಿ ಮೇಡಮ್ ಅಂದರು. ಸರಿ ಒಂದು ಸತಿ ನೋಡೋಣ ಅಂದ್ಬಿಟ್ಟು ತೆಗೆದುಕೊಂಡ್ಬಂದೆ. ಹೀಗಿದೆ ಗೈಸ್, ನನಗಿದಿಷ್ಟ ಆಯಿತು.